ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದೊಡ್ಡ ಮನ್ಸ ಚಿತ್ರತಂಡ. ಇವರು ನಾಯಕ ಅಷ್ಟೇ ಅಲ್ಲ, ಇವರು ಆ ಚಿತ್ರದ ನಿರ್ದೇಶನವನ್ನ ಕೂಡ ಮಾಡಿದ್ದಾರೆ. ಅವರೇ ಶರತ್ ಕೃಷ್ಣ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಹಲೋ ಮೇಡಮ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಥ್ಯಾಂಕ್ ಯು. ಅದೇ ರೀತಿಯಾಗಿ ದೊಡ್ಡ ಮನ್ಸ ಚಿತ್ರದ ನಾಯಕಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ, ಅವರನ್ನ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್, ಥ್ಯಾಂಕ್ ಯು. ಎಸ್ ಸರ್, ಫಸ್ಟಿಗೆ ನಿಮಗೆ ದೊಡ್ಡ ಮನ್ಸ ಯಾಕೆ ಸರ್, ಇದೇ ನೇಮ್ನ ನೀವು ಯಾಕೆ ಚೂಸ್ ಮಾಡಿದ್ರಿ? ಅಂದರೆ ಕ್ಯಾಚಿ ಆಗಿದೆ ಅಂತ. ಯಾವುದೇ ಒಂದು ಟೈಟ್ಲ್ ಆಗಿರಲಿ, ಅದು ಕೇಳಿದ ತಕ್ಷಣ ರಿಜಿಸ್ಟರ್ ಆಗಬೇಕು ಒಂದು, ಆಮೇಲೆ ಹೇಳೋದಕ್ಕೂ ತುಂಬ ಈಸಿ ಆಗಿರಬೇಕು. ಸೊ ಈ ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಆಲ್ಮೋಸ್ಟ್ ನಾವು ದಿನನಿತ್ಯ ಬಳಸುವಂಥ ಪದಗಳಲ್ಲಿ ಒಂದು. ಏನಪ್ಪ ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ, ಅವ್ನು ಬಿಡಪ್ಪ ದೊಡ್ಡ ಮನುಷ್ಯ, ಓ ಬಿಡು ಬಿಡು ದೊಡ್ಡ ಮನುಷ್ಯ, ಅದೇ ಈ ಥರದ್ದೊಂದು ಟೈಟ್ಲ್ ಅಲ್ಲ. ಸೊ ಹಾಗಾಗಿ ಇದನ್ನು ತುಂಬ ಕ್ಯಾಚಿ ಆಗಿರುತ್ತೆ ಆ್ಯಂಡ್ ಅಗೈನ್ ಕೇಳೋದಕ್ಕೂ ಕೇಳಿದ ತಕ್ಷಣ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಇಟ್ಟಿದ್ದು. ಸರ್, ಇನ್ ಟ್ರೈಲರ್ ಅಲ್ಲಿ ನಾನು ಒಂದು ಡೈಲಾಗ್ ಕೇಳಿದೆ, ಏನಂತ ಅಂದ್ರೆ ದುಡ್ಡಿದ್ದವ್ರು ಮಾತ್ರ ದೊಡ್ಡ ಮನುಷ್ಯ ಅಲ್ಲ, ದೊಡ್ಡ ಮನಸ್ಸಿರೋರು ದೊಡ್ಡ ಮನುಷ್ಯ ಅಂತ ಹೇಳಿದ್ದೀರಾ. ಸಖತ್ತಾಗಿ ಕ್ಯಾಚಿ ಆಗಿದೆ. ಯಾಕೆ ಆ ಡೈಲಾಗು ನೀವು ಹುಡುಕಿದ್ರಿ? ಅದೇ ಡೈಲಾಗ್ನ ಯಾಕೆ ಹೇಳಿದ್ರಿ? ಅಂದರೆ ಆ ಕತೆ ಆ ಥರ ಇದೆ ಮೇಡಮ್. ನಮ್ಮ ಸಿನಿಮಾ ಕತೆ ಏನು ಹೇಳಿಕೊಟ್ಟಿದೆ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಮನಸ್ಸಿಂದ ಏನನ್ನೆಲ್ಲ ಸಂಪಾದನೆ ಮಾಡ್ಬೋದು, ಏನನ್ನೆಲ್ಲ ಗಳಿಸ್ಬೋದು. ಈಗ ನಾವು ಅನ್ಕೊಳ್ಳೋದು ದುಡ್ಡಿದ್ದವನು ಮಾತ್ರ ದೊಡ್ಡ ಮನ್ಸ ಅನ್ನೋದು, ಅದಲ್ಲ. ಸೊ ಒಳ್ಳೆ ಮನ್ಸಿದ್ರು ಕೂಡ ಅವ್ನು ದೊಡ್ಡ ಮನ್ಸಾನೆ. ಯಾಕೆಂದ್ರೆ ಎಂಡ್ ಆಫ್ ದ ಡೇ ಅವನಿಗೆ ಆ ಒಂದು ಗೌರವ ಸಿಗುತ್ತೆ. ಸೊ ಇಡೀ ಸಿನಿಮಾದಲ್ಲಿ ಆ ಒಂದು ಟ್ಯಾಗ್ ಲೈನು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮೇಲೆ ಬೇಸ್ಡ್ ಆಗಿರುತ್ತಲ್ಲ. ಸೊ ಹಾಗಾಗಿ ಅದೊಂದು ಟ್ಯಾಗ್ ಲೈನ್ನ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದು, ಆಕ್ಚುಲಿ ಸಾಂಗ್ ಕೂಡ ಸಖತ್ತಾಗಿ ಬಂದಿದೆ, ಆಮೇಲೆ ಟ್ರೇಲರ್ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆ ಟ್ರೇಲರ್ ಬಗ್ಗೆ, ನಿಮ್ಮ ಚಿತ್ರದ ಬಗ್ಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡ್ರಿ? ಈ ಚಿತ್ರಕ್ಕೆ ಇದೇ ಟೈಟಲ್ ಅನ್ನ ಇಡ್ಬೇಕು ಅಂತ ಹೇಳಿ ಹೇಗೆಲ್ಲ ಪ್ಲಾನ್ ಇತ್ತು ನಿಮ್ಗೆ ಈ ಚಿತ್ರವನ್ನ ಮಾಡೋದಕ್ಕೆ? ಫಸ್ಟ್ ಆಫ್ ಆಲ್ ಅದು ಟ್ರೈಲರ್ ಇನ್ನ ನಾವು ಬಿಟ್ಟಿಲ್ಲ, ಟೀಸರ್, ಆಕ್ಷನ್ ಟೀಸರ್ ಅಂತ ಬಿಟ್ಟಿದ್ವಿ. ಸೊ ಹಾಗೆ 2 ಸಾಂಗ್ ಬಿಟ್ಟಿದೀವಿ ಈಗ. ಸೊ ಓವರ್ ಆಲ್ ನಮಗೆ ಫಸ್ಟ್ ನಾವು ಟೈಟ್ಲು ತಗೊಂಡಿದ್ದು ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಸಿನಿಮಾ ಮಾಡಿ ಆಮೇಲೆ ಟೈಟ್ಲ್ ಇಟ್ಟಿದ್ದಲ್ಲ. ಫಸ್ಟ್ ಟೈಟ್ಲು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಯಾರೋ ಏನೋ ಹೇಳಿದಾಗ ಅದು ನನಗೆ ದೊಡ್ಡ ಮನ್ಸ ಅಂತ ಟ್ರಿಗರ್ ಅಂದ್ರೆ ಕೇಳಿಸ್ತು. ಅದು ಕೇಳಿಸಿದ ತಕ್ಷಣ ಟೈಟ್ಲು ಚೆನ್ನಾಗಿದೆಯಲ್ಲ, ಇದನ್ನ ಇಟ್ಕೊಂಡು ವರ್ಕ್ ಮಾಡೋಣ ಅಂತ ಹೇಳಿದಾಗ, ಓಕೆ ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಒಂದು ಕಮರ್ಷಿಯಲ್ ಟೈಟ್ಲಾಗಿ ಕಾಣಿಸ್ತಾ ಇದೆ. ಸೊ ಅದೊಂದು ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಆ ಟೈಟ್ಲಿಗೊಂದು ವೆಯ್ಟೇಜ್ ಇದೆ. ಸೊ ಇದನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಹೊರಟಾಗ, ಒಂದು ಆಟೋ ಡ್ರೈವರ್, ಈಗ ಕಮರ್ಷಿಯಲ್ ಎಲಿಮೆಂಟ್ಸು, ಆಮೇಲೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಅದನ್ನ ಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಆಟೋ ಡ್ರೈವರ್ ಕ್ಯಾರೆಕ್ಟರ್ ತಗೊಳ್ಳೋಣ. ಸೊ ಆಟೋ ಡ್ರೈವರು ಒಬ್ಬ ದೊಡ್ಡ ಮನ್ಸ ಹೇಗಾಗ್ತಾನೆ ಸಿನಿಮಾದಲ್ಲಿ, ಈ ಒಂದು ಸ್ಟೋರಿ ಲೈನ್ನ ಬಿಲ್ಡ್ ಮಾಡ್ತಾ ಹೋಗೋಣ ಅಂತೇಳಿ ಆ ರೀತಿ ಸ್ಟಾರ್ಟ್ ಆದಂಥ ಒಂದು ಸಿನಿಮಾ ಇದು. ಹಾಗೆ ಈಗ ಬಿಟ್ಟಿರೋಂಥ ಆ್ಯಕ್ಷನ್ ಟೀಸರ್ ಆಗಿರ್ಬೋದು, 2 ಸಾಂಗ್ ಆಗಿರ್ಬೋದು, ತುಂಬ ಒಳ್ಳೆ ರಿವ್ಯೂಸ್ ರೆಸ್ಪಾನ್ಸ್ ಇದೆ. ಅದರಿಂದ ನಮಗೆ ಖುಷಿ ಇದೆ ಮೇಡಮ್. ಎಸ್ ಸರ್. ಮನುಷ್ಯ ಚಿತ್ರದ ನಾಯಕಿ ಶಿಲ್ಪಾ ಶಿವಕುಮಾರ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಯಾವ ರೀತಿಯಾಗಿದೆ ಪಾತ್ರ? ಆ್ಯಕ್ಚುಲಿ ಪಾತ್ರ ನನಗೆ ಬಂದು ಸುನಿಲ್ ಸರ್ ಆಗಲಿ ಶರತ್ ಸರ್ ಆಗಲಿ ಹೇಳಿದಾಗ, ಇಟ್ಸ್ ನಾಟ್ ನಾರ್ಮಲ್ ಬೇಸ್ ಲವ್ ಸ್ಟೋರಿ ಅನಿಸ್ಲಿಲ್ಲ ನನಗೆ. ಇಟ್ಸ್ ಲೈಕ್ ಯೂನಿಕ್ ಅನ್ನಿಸ್ತು ನನಗೆ. ಸೊ ಇವ್ರ ಕತೆ ಹೇಳಿದ ತಕ್ಷಣ ನಂದು ಆ್ಯಕ್ಚುಲಿ ಶೂಟ್ ಆಗಿತ್ತು ಅವ್ರದ್ದು. ಸೊ ಮಿಡ್ಡಲ್ಲಿ ನಾನು ಬಂದಿದ್ದು. ಸೊ ಬಂದಾಗ ಅದನ್ನ ಕತೆ ಹೇಳಿದಾಗ ನನಗೆ ಕನೆಕ್ಟ್ ಆಯಿತು. ಯೂಶ್ವಲಿ ಲವ್ ಸ್ಟೋರಿ ಅಂದಾಗ ಮೇಯ್ನ್ ಸ್ವಲ್ಪ ನಿಮಿಷ ಬಂದರು ನನ್ನ ಕತೆ. ಸೊ ತುಂಬ ಮಹತ್ವ ಕೊಟ್ಟಿದ್ದಾರೆ, ತುಂಬ ವೇಟೇಜ್ ಇದೆ, ತುಂಬ ವ್ಯಾಲ್ಯೂ ಇದೆ ಆ ಕ್ಯಾರೆಕ್ಟರ್ಗೆ. ನಾನು ಅದನ್ನು ಪ್ಲೇ ಮಾಡಬೇಕಾದ್ರೆ ಇಷ್ಟ ಆಯಿತು ನನಗೆ. ಇಲ್ಲ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ. ವೆಂದೇ ಸರ್ ಇಲ್ಲ ಮಾಡಿಬಿಡೋಣ ಅಂತ ಎಕ್ಸೆಪ್ಟ್ ಮಾಡಿದೆ. ಹೆಂಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿತ್ತು? ನಿಮ್ಮನ್ನೇ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅವರು? ಆ್ಯಕ್ಚುಲಿ ಸುನಿಲ್ ಸರ್ ನನಗೆ ಪರಿಚಯ ಇದ್ದರು. ನನಗೆ ಅವ್ರ ಡೈರೆಕ್ಟರ್, ಈಸ್ ನವ್ ಡೈರೆಕ್ಟರ್. ಸೊ ಅವ್ರು ಪರಿಚಯ ಇದ್ದರು ನನಗೆ ತುಂಬ ಲಾಂಗ್ ಟರ್ಮಿಂದ. ಸೊ ಇವ್ರ ಜೊತೆ ವರ್ಕ್ ಮಾಡ್ತಿದ್ರು. ಸೊ ಹಾಗೆ ಒಂದು ರಿಕ್ವೈರ್ಮೆಂಟ್ ಇದೆ, ಇದು ಕ್ಯಾರೆಕ್ಟರ್ ತುಂಬ ವೆಯ್ಟೇಜ್ ಇದೆ, ಈ ಕ್ಯಾರೆಕ್ಟರ್ ಆ ಥರನೇ ಪ್ಲೇ ಇರಬೇಕು, ಕಂಪ್ಲೀಟ್ಲಿ ಶಿ ಶುಡ್ ಬಿ ಲೈಕ್ ದ್ಯಾಟ್ ಅಂತ ಒಂದು ಪಿಕ್ಚರೈಸೇಷನ್ ಇತ್ತು ಇವರಲ್ಲಿ. ಸೊ ನನ್ನನ್ನು ನೋಡಿದ ತಕ್ಷಣ ಈ ಎಕ್ಸೆಪ್ಟೆಡ್,